ಆ ಗ್ರಾಮದ ರಸ್ತೆಯಲ್ಲಿ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಪ್ರಯಾಣ ಮಾಡ್ತಾರೆ. ರೋಡ್ ತುಂಬೆಲ್ಲ ತಗ್ಗು ಗುಂಡಿಗಳು ಬಿದ್ದಿವೆ. ಇದರಿಂದ ಬೈಕ್ ಸವಾರರು ತಗ್ಗು ತಪ್ಪಿಸೋಕೆ ಹೋಗಿ ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ. ಆದರೂ ಅಧಿಕಾರಿಗಳು ಮಾತ್ರ ತಲೆ ಹಾಕಿಲ್ಲ. ಇಲ್ಲಿ ಅನೇಕ ಅಪಘಾತಗಳಾಗ್ಯಾವ ಸರ್. ಯುವಕ ಬೈಕ್ ಸ್ಕಿಡ್ ಆಗಿ ಇಲ್ಲೇ ಮೃತಪಟ್ಟನ್ ಸರ್. ಊರು ಅಂದಮೇಲೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇರಬೇಕು. ಕುಡಿಯೋಕೆ ನೀರು, ಓಡಾಡೋಕೆ ಬಸ್ಸು, ರಸ್ತೆ ಇರಲೇಬೇಕು. ಆದರೆ ದೇಶ ಅಭಿವೃದ್ಧಿಯತ್ತ ಸಾಗ್ತಿದ್ದಂತೆ ಕೆಲ ಗ್ರಾಮಗಳ ಸ್ಥಿತಿ ಹೇಳತೀರದಾಗಿದೆ. ಸಂಚರಿಸೋಕೆ ಸರಿಯಾದ ರಸ್ತೆ ಇರಲ್ಲ, ಪ್ರಯಾಣಿಸೋಕೆ ಬಸ್ ಇರಲ್ಲ. ನೀರಿನ ಸಂಕಷ್ಟ ಹೇಳೋದಂತೂ ಬೇಡ. ಹನಿ ಹನಿ ನೀರಿಗೂ ಒದ್ದಾಡ್ತಾರೆ. ಜಸ್ಟ್ 9 ಕಿಲೋಮೀಟರ್ ಹೋಗೋದಕ್ಕೆ ಜನರು ತಾಸುಗಟ್ಟಲೆ ಪ್ರಯಾಣಿಸೋ ದುಸ್ಥಿತಿ ಬಂದಿದೆ. ರೋಡಲ್ಲಿ ಗುಂಡಿಗಳ ಕಾರುಬಾರು, ಡೆಡ್ಲಿ ಸಂಚಾರ. ದುರಸ್ತಿ ಭಾಗ್ಯ ಕಾಣದ ರಸ್ತೆ, ಪ್ರಯಾಣ ಕಷ್ಟ. ಇದು ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ರೋಡ್ ದುಸ್ಥಿತಿ. ಗದಗದಿಂದ ಹರ್ಲಾಪುರ ಮಾರ್ಗವಾಗಿ ತಿಮ್ಮಾಪುರ ಗ್ರಾಮಕ್ಕೆ ತೆರಳುವ ರಸ್ತೆ ಅಧೋಗತಿಗೆ ತಲುಪಿದೆ. NH4 ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸಬೇಕಾದ್ರೆ ತಿಮ್ಮಾಪುರದಿಂದ ಹರ್ಲಾಪುರ ಮಾರ್ಗ 9 ಕಿಲೋಮೀಟರ್ ಇದೆ. ಆದರೆ ಆ ರೋಡು 10 ವರ್ಷಗಳಿಂದ ದುರಸ್ತಿನೇ ಆಗಿಲ್ಲ. ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದಿವೆ. ತಗ್ಗು ತಪ್ಪಿಸೋಲಿಕ್ಕೆ ಹೋಗಿ ಬೈಕ್ ಸವಾರರು ಹಲವಾರು ಬಾರಿ ಬಿದ್ದು ಗಾಯ ಮಾಡಿಕೊಂಡು ಆಸ್ಪತ್ರೆಗೆ ಹೋಗಿದ್ರು. ಹೀಗಾಗಿ ರೋಡಲ್ಲಿ ಸಂಚಾರ ಮಾಡಲು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಪ್ರಯಾಣ ಮಾಡ್ತಿದ್ದಾರೆ. ಇದಕ್ಕೆ ಒಟ್ಟ ರಸ್ತೆ ಡಾಂಬರೀಕರಣ ಮಾಡಿಲ್ಲ ಸರ್. ಈ ರಸ್ತೆ ಹೆಂಗೆ ಇಟ್ಕೊಂಡ್ರಪ್ಪ ಅಂದ್ರೆ ಸರ್, ನಮ್ಮ ಗದಗ PWD ಬರೀ ಪ್ಯಾಚ್ ವರ್ಕ್ ಮಾಡೋಕೆ ಒಂದು ಇದು ರಸ್ತೆ. ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು, ಒಂದು ಗಾಡಿ ಇದನ್ನ ತರೋದು, ಏನಂತಂದ್ರೆ ಮಣ್ಣು ತರೋದು, ಆಮೇಲೆ ಒಂದು ಗಾಡಿ ಡಾಂಬರ್ ತಂದು ಅಲ್ಲಿ ಟಿಲಿಟ್ ಹಾಕಿ ರೊಕ್ಕ ಹೊಡ್ಕೊಂಡು ಹೋಗ್ಬಿಡ್ತಾರೆ ಸರ್. ಇಲ್ಲಿ ಅನೇಕ ಅಪಘಾತಗಳಾಗ್ಯಾವ ಸರ್. ಒಮ್ಮೆ ಕಳೆದ ವರ್ಷ ಕಲ್ಲೂರು ಗ್ರಾಮ ಸರ್, ಯಲಬುರ್ಗಿ ತಾಲೂಕು ಕಲ್ಲೂರು ಗ್ರಾಮದ ಒಬ್ಬ ಯುವಕ ಬೈಕ್ ಸ್ಕಿಡ್ ಆಗಿ ಇಲ್ಲೇ ಮೃತಪಟ್ಟನ್ ಸರ್. ಮಳೆಗಾಲ ಬಂತಂದ್ರೆ ಈ ರಸ್ತೆ ಕೆಸರುಗದ್ದೆ ಅಂತಾಗಿರುತ್ತೆ. ಕಾಲಿಡೋದಕ್ಕೂ ಆಗಲ್ಲ. ರೋಡಲ್ಲಿ ಗುಂಡಿಗಳ ದರ್ಬಾರ್ ಹೆಚ್ಚಾಗಿದ್ದು ಸವಾರರು ಓಡಾಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಒಂದ್ ವೇಳೆ ಅಪ್ಪಿ ತಪ್ಪಿ ಏನಾದ್ರೂ ಬಿದ್ರೆ ಕಾಲು ಕೈ ಮುರಿಯೋದಂತೂ ಪಕ್ಕ. ತಗ್ಗು ತಪ್ಪಿಸಲು ವಾಹನ ಸವಾರರು ಹೈರಾಣಾಗ್ತಿದ್ದಾರೆ. ಗರ್ಭಿಣಿಯರು, ಮಹಿಳೆಯರು, ಮಕ್ಕಳು ಸಂಚರಿಸಲಾಗದೆ ಗೋಳಾಡ್ತಿದ್ದಾರೆ. ಹೊಸ ರೋಡ್ ನಿರ್ಮಿಸಿಕೊಡಿ ಅಂತ ಎಷ್ಟು ಬಾರಿ PWD ಇಲಾಖೆ ಶಾಸಕರಿಗೆ ಮನವಿ ಮಾಡಿದ್ರೂ ಯಾರೂ ತಲೆ ಕೆಡಿಸಿಕೊಂಡಿಲ್ಲ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಏನಾರು ತೊಗೊಂಡು ಹೋಗ್ಬೇಕಂದ್ರೆ ಸಮಸ್ಯೆ ಇದೆ ಸರ್. ರಾತ್ರಿ ಹೊತ್ತಾಯ್ತು ಅಂದ್ರೆ ಅಡ್ಡಾಡಂತಾಗಿಲ್ಲ. ತೆಗ್ಗು ಭಾಳ ಅದ ಸರ್. GS ಪಾಟೀಲ್ರಿಗೆ ಸರಿ ಮನವಿ ಕೊಟ್ಟಿದ್ದೇವೆ, ಈ ರೋಡ್ ಮಾಡಿಸ್ರಿ ಅಂತೇಳಿ. ಅವರು ಮಾಡಿಸಿಲ್ಲ ಸರ್. ಕಾಕಪ್ಪ ಬಂಡಿಯವ್ರಿಗೂ ಕೊಟ್ಟಿದ್ವಿ, ಅವರು ಮಾಡಿಸಿಲ್ಲ. 5 ವರ್ಷ ಇವರು, 5 ವರ್ಷ ಅವ್ರು ಅಧಿಕಾರ ನಡೆಸ್ಕೊಂತ ಹೊಂಟ್ಬಿಟ್ಟಾರೆ ಸರ್. ಏನು ಮಾಡುವಲ್ರು. ಈ ರೋಡಿಗೆ ನೀವು ಒಂದು ಸ್ವಲ್ಪ ಏನಾರು ಮಾಡಿ ರೋಡ್ ಮಾಡಿಸ್ಕೊಡ್ಬೇಕಂತ. ಹರ್ಲಾಪುರಲಿದ್ದ ತಿಮ್ಮಾಪುರ ಸರ್. ಇಲ್ಲಿ ಏರಿಯಂಚಳ ಬಾಜು ಹೈದರಾಬಾದ್ ಕರ್ನಾಟಕ ಇದೆ ಸರ್. 2 ಕಿಲೋಮೀಟರ್ ಹೋದ್ರೆ ಪುಸ್ಟ್ ಡಂಬರ್ ಇದೆ. ನಮ್ದು ಅಷ್ಟೇ ಹಿಂಗಾಗಿದೆ. ಒಟ್ನಲ್ಲಿ ಗುಂಡಿ ಗಂಡಾಂತರದಿಂದ ತಿಮ್ಮಾಪುರ ಗ್ರಾಮಸ್ಥರು ರೋಸಿ ಹೋಗಿದ್ದು, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನರ ಸಮಸ್ಯೆಗೆ ಪರಿಹಾರ ನೀಡಬೇಕಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.